ನಮಸ್ಕಾರ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯದಿಂದ ವೀಣಕ್ಕನವರು ಬಂದಿದ್ದಾರೆ. ಸುಸ್ವಾಗತ ಅಕ್ಕನವರೇ. ಅಕ್ಕನವರೇ, ನೀವು ಕಳೆದ ಸಂಚಿಕೆಯಲ್ಲಿ ನಮಗೆ ಯೋಗ ಅಂದರೇನು, ಯೋಗದಿಂದ ಆಗುವಂಥ ಉಪಯೋಗಗಳೇನು ಅಂತ ತಿಳಿಸ್ಕೊಟ್ರಿ. ಈ ಸಂಚಿಕೆಯಲ್ಲಿ ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ವಿಚಾರ ಮಾಡ್ತಿದ್ದೀರಾ? ಸಾಮಾನ್ಯವಾಗಿ ಮನುಷ್ಯನ ಜೀವನ ಅದು ಸಾಮಾನ್ಯ ಸಾಮಾಜಿಕ ಜೀವನವಿರ್ಬೋದು ಅಥವಾ ಅಸಾಮಾನ್ಯರ ಜೀವನವಿರ್ಬೋದು. ಎಲ್ಲವೂ ಸಹ ಅವಲಂಬಿತವಾಗಿರುವುದು ನಂಬಿಕೆ ಮೇಲೆ. ಫೇತ್ ಅಥವಾ ವಿಶ್ವಾಸ, ನಂಬಿಕೆ. ಮನುಷ್ಯ ನಂಬಿದರೆ ಏನೂ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸತ್ಯ. ಆದ್ದರಿಂದ ಮನುಷ್ಯನ ಈ ಬದುಕಿನ ದಾರಿಯಲ್ಲಿ ನಂಬಿಕೆ ಹೇಗಿರಬೇಕು, ಎಷ್ಟಿರಬೇಕು ಮತ್ತು ಯಾರ್ಯಾರ ಮೇಲೆ ಯಾವ ರೀತಿಯ ವಿಶ್ವಾಸವನ್ನು ಇಟ್ಕೊಂಡು ನಾವು ಜೀವನದ ದಾರಿಯನ್ನು ಕ್ರಮಿಸಬೇಕು ಅನ್ನೋದರ ಬಗ್ಗೆ ಈ ದಿನ ನಾವು ಯೋಚನೆ ಮಾಡಿರ್ತೇವೆ. ಎಸ್ಪೆಷಲಿ ನಾವೆಲ್ಲರೂ ಸಹ ಭಗವಂತನ ಕೃಪಾಛತ್ರ ಛಾಯೆಯಲ್ಲಿಯೇ ಬದುಕ್ತಾ ಇದ್ದೇವೆ. ಹೇಳ್ತಾರೆ ಜಗತ್ತು ಪರಮಾತ್ಮ ಸೃಷ್ಟಿ ಅಂತ. ಪರಮಾತ್ಮ ಇದ್ದಾನೆ ಇಲ್ಲ ಅನ್ನೋದು ಸಹ ಅನುಭವಕ್ಕೆ ಮುಂಚೆ ವಿಶ್ವಾಸವನ್ನೇ ಅವಲಂಬಿಸಿದೆ ಅಲ್ವಾ? ಎಷ್ಟೋ ಈ ನಂಬಿಕೆಗೆ ಹೊಂದಿಕೊಂಡು ನಾವು ಸಮಾಜದಲ್ಲಿ ಅನೇಕ ರೀತಿಯ ವಾದಗಳನ್ನು ಕೇಳ್ತೇವೆ. ಜನ ಹೇಳ್ತಾರೆ ದೇವರಿದ್ದಾನೆ ಅನ್ನೋದು ಒಂದು ವಿಶ್ವಾಸ, ಇಲ್ಲ ಅನ್ನೋದು ಒಂದು ವಿಶ್ವಾಸ ಅಂತ. ಅದು ಅವರವರಿಗೆ ಬಿಟ್ಟಿದ್ದು ಅಂತ. ಆದರೆ ಕೆಲವು ಜೀವನದ ಸತ್ಯಗಳಿದೆ. ನಾನು ಇಲ್ಲ ಅಂದಾಕ್ಷಣ ಆ ಇರುವ ಅಸ್ತಿತ್ವವನ್ನು ನಾನು ಅಲ್ಲಗಳೆಯುವುದಕ್ಕಾಗೋದಿಲ್ಲ. ಈಗ ನೋಡಿ, ಒಂದು ಸಮಾಜದಲ್ಲಿ ಅನಾಥ ಮಗು ಇದೆ. ಆ ಅನಾಥ ಮಗು ಏನು ಹೇಳುತ್ತೆ? ನನಗೆ ಅಪ್ಪನೇ ಇಲ್ಲ ಅಂತ ಹೇಳುತ್ತೆ. ನನಗೆ ಅಪ್ಪ ಅಮ್ಮನೇ ಇಲ್ಲ ಅನ್ನತ್ತೆ. ಹಾಗಂತ ಆ ಮಗುವಿಗೆ ಅಪ್ಪ ಅಮ್ಮ ಇಲ್ಲ ಎನ್ನುವ ವಾದವನ್ನು ನಾವು ಒಪ್ಪುವುದಕ್ಕಾಗೋದಿಲ್ಲ ಅಲ್ವಾ? ಮಗುವಿಗೆ ಬಲೆ ಅಪ್ಪ ಅಮ್ಮ ಇಲ್ಲ, ಹಾಗಂತ ಆ ಮಗು ಅಪ್ಪ ಅಮ್ಮ ಇಲ್ಲದೇ ಹುಟ್ಟಿಲ್ಲ ಅನ್ನೋದು ಒಂದು ನಂಬಲೇಬೇಕಾದ ಸತ್ಯ. ಅಂದರೆ ಇಲ್ಲಿ ಸತ್ಯ ಅಥವಾ ವಿಶ್ವಾಸ ಅನ್ನೋದು ನೋಡಿ ಹೇಗೆ ಬದಲಾಗಿ ಹೋಯಿತು. ಆ ಮಗುವಿನ ವಿಶ್ವಾಸವೂ ಸರಿಯೇ. ನನಗೆ ಅಪ್ಪ ಅಮ್ಮ ಇಲ್ಲ ಅಂತ ಮಗು ಏನು ಹೇಳುತ್ತೆ ಅದು ಸರಿಯೇ. ಆದರೆ ಆ ಮಗು ಅಪ್ಪ ಅಮ್ಮ ಇಲ್ಲದೆ ಹುಟ್ಟಿಲ್ಲ ಅನ್ನೋದು ಒಂದು ಸರಿಯೇ. ಮಗುವಿಗೆ ಅಪ್ಪ ಅಮ್ಮ ಇದ್ದಾರೆ. ಬಟ್ ಅಲ್ಲಿ ಮಧ್ಯೆ ಏನಿದೆ? ನೋಯಿಂಗ್ ಅನೋಯಿಂಗ್, ತಿಳುವಳಿಕೆ, ಗೊತ್ತಿರುವಿಕೆ, ಗೊತ್ತಿಲ್ಲದಿರುವಿಕೆ, ಅರಿವು, ಅರಿವಿಲ್ಲದಿರುವಿಕೆ. ಅದು ಹೇಗೆ ಕೆಲಸ ಮಾಡ್ತಿದೆಯೋ ಅದೇ ರೀತಿಯಾಗಿ ಪರಮಾತ್ಮ ನಮಗೆ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಈ ವಿಶ್ವಾಸ ಮತ್ತು ನಂಬಿಕೆಯನ್ನು ಬಹಳ ಮೂಲಭೂತವಾದಂತಹ ಚಿಂತನೆಯನ್ನಾಗಿ ತಿಳಿಸಿಕೊಡ್ತಾರೆ. ನಾವಿಲ್ಲೊಂದು 2-3 ಶಬ್ದಗಳ ಚಾಕಚಕ್ಯತೆಯನ್ನು ಗಮನಿಸೋಣ. ನಂಬಿಕೆ, ವಿಶ್ವಾಸ, ಇದಕ್ಕೆಲ್ಲ ಮೂಲವಾಗಿರುವುದು ಬಹಳ ಮುಖ್ಯವಾಗಿ ನಿಶ್ಚಯ. ವಿಶ್ವಾಸ ಮತ್ತು ನಿಶ್ಚಯ ಒಂದೇ ರೀತಿ ಅನಿಸಿದರೂ ಸ್ವಲ್ಪ ವ್ಯತ್ಯಾಸ ಅನ್ನುತ್ತೆ ನೋಡಿ. ವಿಶ್ವಾಸ ಮತ್ತು ಸಂಶಯ, ಸಂಶಯ ವಿಶ್ವಾಸ ಇವೆರಡನ್ನು ನಾವು ಗಮನಿಸಿದ್ರೆ, ವಿಶ್ವಾಸ ಮೂಡಬೇಕಾದ್ರೆ ವಿಶ್ವಾಸದ ಮೇಲೆ ನನಗೆ ನಿಶ್ಚಯವಿರಬೇಕು. ನನ್ನ ವಿಶ್ವಾಸದ ಮೇಲೆ ನನಗೆ ನಿಶ್ಚಯ ಇಲ್ಲದೆ ಹೋದರೆ ಅಲ್ಗಾಡುತ್ತೆ. ಇವತ್ತು ಸಮಾಜದಲ್ಲಿ ನಾವು ಬಹಳ ಕುಟುಂಬಗಳು ಒಡಿತಾ ಇರುವುದನ್ನು ನೋಡ್ತಾ ಇದ್ದೇವೆ. ಕುಟುಂಬಗಳು ಒಡೆಯುವುದಕ್ಕೆ ಮೂಲ ಕಾರಣವೇ ಪರಸ್ಪರರಲ್ಲಿ ವಿಶ್ವಾಸದ ಕೊರತೆ. ಒಬ್ಬರ ಮೇಲೆ ಟ್ರಸ್ಟ್ ಇಲ್ಲ, ಫೇತ್ ಇಲ್ಲ, ಟ್ರಸ್ಟ್ ಇಲ್ಲ. ವಿಶ್ವಾಸದಿಂದಲೇ ಒಂದು ಕುಟುಂಬ ತಯಾರಾಗಿರುತ್ತೆ ಅಲ್ವಾ? ನೋಡಿ, ನೀವು ವಿಚಾರ ಮಾಡಿ. ಮನೆ ಅಂದರೆ ಒಂದು ಮನೆ ಇಟ್ಟಿಗೆಗಳಿಂದ ತಯಾರಾಗಿರುವುದಿಲ್ಲ, ಅನೇಕ ಮನಸ್ಸುಗಳು ಸೇರಿ ತಯಾರಾಗಿರುತ್ತೆ. ಆ ಮನಸ್ಸುಗಳಲ್ಲಿರುವಂತಹ ಪ್ರೀತಿ ವಿಶ್ವಾಸಗಳ ಇಟ್ಟಿಗೆಯ ಕೆಲಸವನ್ನು ಮಾಡಿರ್ತವೆ. ನೀವೆಷ್ಟು ದೊಡ್ಡ ಬಂಗಲೆ ಕಟ್ಟಿದ್ದೀರಿ ಅಂತ ಮುಖ್ಯವಲ್ಲ, ಅದ್ರ ಒಳಗಡೆ ಮನೆ ಇದೆಯಾ ಅಂತ. ಬಂಗಲೆಗಳನ್ನು ಕಟ್ಬೋದು, ಆದರೆ ಮನೆ ಕಟ್ಟಕ್ಕಾಗೋದಿಲ್ಲ. ಮನೆ ನಿರ್ಮಾಣವಾಗಬೇಕಾಗುತ್ತೆ ಮನಸ್ಸುಗಳ ಮೂಲಕ. ಎಲ್ಲರೂ ಬಂಗ್ಲೆಗಳಲ್ಲಿ ವಾಸ ಮಾಡ್ತಿದ್ದಾರೆ, ಇವತ್ತು ಮನೆಗಳಲ್ಲಿ ವಾಸ ಮಾಡ್ತಿಲ್ಲ. ಯಾಕೆಂದರೆ ಮನಸ್ಸುಗಳಲ್ಲಿ ಹೊಂದಾಣಿಕೆ ಯಾಕಿಲ್ಲ ಅಂದರೆ ಪರಸ್ಪರರ ಮೇಲೆ ವಿಶ್ವಾಸವಿಲ್ಲ. ಅದಕ್ಕೆ ನಂಬಿಕೆಟ್ಟವರಿಲ್ಲ ಜಗದಿ ಅಂತ ಹೇಳ್ತಾರೆ. ಮುಂಚೆ ಒಂದು ಮಾತು, ನೀವು ಹೇಳಿದ ಮಾತು ಹೇಳ್ತಾ ಇದ್ರಕ್ಕ, ನಂಬಿಕೆ ಕೆಟ್ಟವರಿಲ್ಲ ಅಂತ. ಈಗೆಲ್ಲ ಏನು ಹೇಳ್ತಾರೆ ಅಂದರೆ ನಂಬಿಕೆ ಕೆಟ್ಟು ಹೋದೇನಯ್ಯ ಅಂತ ಅಂತಾರೆ. ಅಂದರೆ ಬಹಳ ಅಗತ್ಯವಾಗಿ ಏನು ಅಂದರೆ ಯಾರನ್ನ ನಂಬಬೇಕು ಅಂತ ಇವತ್ತು ಸಮಾಜ ಹಾಗಾಗ್ಬಿಟ್ಟಿದೆ. ಮನುಷ್ಯನಿಗೆ ಫಸ್ಟ್ ಆಫ್ ಆಲ್ ಏನಾಗಿದೆ, ಮನುಷ್ಯನಿಗೆ ತನ್ನ ಮೇಲೆ ತನಗೆ ವಿಶ್ವಾಸವಿಲ್ಲ. ಎರಡನೇದು, ಯಾರನ್ನೂ ನಂಬುವಂತಹ ಸ್ಥಿತಿಯಲ್ಲಿ ಇವತ್ತು ಮನುಷ್ಯ ಇಲ್ಲ. ಅಷ್ಟೊಂದು ಅವಿಶ್ವಾಸದ ಅಲೆ ಸಮಾಜದಲ್ಲಿ ಹರಡಿ ಹೋಗಿದೆ. ಯಾರು ಯೋಗ್ಯರು ನಂಬುವುದಕ್ಕೆ ಅನ್ನೋದೇ ಒಂದು ಪ್ರಶ್ನಾರ್ಥಕವಾದಂತಹ ವಿಷಯವಾಗ್ಬಿಟ್ಟಿದೆ ಇವತ್ತು. ಅದಕ್ಕೆ ಕಾರಣ ಏನು ಅಂದರೆ ವ್ಯಕ್ತಿಗಳ ಮೇಲೆ
ಪ್ರೀತಿ ಕಡಿಮೆ ಆಗಿಬಿಟ್ಟಿದೆ. ಮನುಷ್ಯ ಬರೀ ವ್ಯವಹಾರ ಕೊಡುಕೊಳ್ಳುವುದರಲ್ಲಿಯೇ ಇದ್ದಾನೆ. ಮತ್ತು ಒಂದು ರೀತಿಯಾಗಿ ನಾವೇನು ಮಾಡ್ತಿದ್ದೇವೆ ಅಂದರೆ, ನೋಡಿ, ಮೊದಲನೇದಾಗಿ ತಂದೆ ತಾಯಿಗಳ ಮೇಲೆ ಪ್ರೀತಿ ಅಥವಾ ವಿಶ್ವಾಸ ಬೇಕು. ಗಂಡ ಹೆಂಡತಿಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಬೇಕು. ಅವರಲ್ಲಿ ಪ್ರೀತಿ ವಿಶ್ವಾಸ ಇದ್ದಷ್ಟು ಮಕ್ಕಳಲ್ಲಿ ಆ ಪ್ರೀತಿ ವಿಶ್ವಾಸ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಇವತ್ತೇನಾಗಿದೆ ಅಂದರೆ, ಮೇಲಿನಿಂದನೂ ಕಡಿಮೆ ಆಗ್ತಿದೆ, ಕೆಳಗಿನಿಂದನೂ ಕಡಿಮೆ ಆಗ್ತಿದೆ. ಎಲ್ಲೂ ಯಾರಿಗೂ ಪರಸ್ಪರರ ಮೇಲೆ ಎಲ್ಲರೂ ಏನಪ್ಪ ಅಂದರೆ, ಏನು ಹೇಳ್ತೀರಿ ನೀವು, ಕಾಮಚಲವು, ಕೆಲಸಕ್ಕೆ ಪೂರ್ತಿ. ನೀ ನನಗೆ ಯಾಕೆ ಬೇಕು ಅಂದರೆ ನಂದು ಕೆಲಸ ಆಗಬೇಕು. ಹೀಗಾಗಿ ಒಂದು ಆತ್ಮೀಯತೆಯ ಕೊಂಡಿ ಸವಿದು ಹೋಗಿರೋದ್ರಿಂದ ಇವತ್ತು ನಂಬಿಕೆ ಎನ್ನುವುದು ಅಪಹಾಸ್ಯಕ್ಕೆ ಈಡಾಗಿಬಿಟ್ಟಿದೆ. ಅಪಹಾಸ್ಯಕ್ಕೆ, ಶಬ್ದವೇ ಅಪಹಾಸ್ಯಕ್ಕೆ ಈಡಾಗಿಬಿಟ್ಟಿದೆ. ಆದರೆ ಇನ್ನೂ ಸಮಾಜದಲ್ಲಿ 80% ಜನ ನಂಬಿಕೆಯ ಬಲದಿಂದ ಬದುಕ್ತಾ ಇದ್ದಾರೆ. ತುಂಬ ಸಂತೋಷದ ಸಂಗತಿ ಇದು. ಇರಬಹುದು ನೀವು ಹೇಳಿದ ಹಾಗೆ ನಂಬಿಕೆಯೇ ಜೀವನವನ್ನು. ಯಾಕೆಂದರೆ ಮನುಷ್ಯ ಏನಾಗ್ತಾ ಇದೆ ಅಂದರೆ, ಪೂರ್ವಾಪರವನ್ನು ವಿಚಾರ ಮಾಡದೆ, ದೂರದರ್ಶಿತ್ವವನ್ನು ಹೊಂದದೆ ಸುಮ್ಮನೆ ಅಂಧವನಾಗಿ ನಂಬ್ತಾ ಇದ್ದಾನಲ್ಲ, ಅದರಿಂದ ಮೋಸ ಹೋಗ್ತಾ ಇದ್ದಾನೆ. ಈ ನಂಬಿಕೆನ ಒಂದು ರೀತಿ ಒಳ್ಳೆ ರೀತಿಯಾಗಿ ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಅಕ್ಕ? ಈಗ ಹೇಗೆಂದರೆ, ನೀವು ಈ ಕೆಲವು ಮನುಷ್ಯರಿಗೆ ದೂರದರ್ಶಿತ್ವ ಇರೋದಿಲ್ಲ, ಕೆಲವರು ಕರೆಕ್ಟಾಗಿ ವಿಚಾರವನ್ನು ಗಮನಿಸದೆ ನಂಬಿಡ್ತಾರೆ. ಈ ಥರ ಎಲ್ಲ ನಡೆಯೋದು ತುಂಬ ಸಹಜವಾಗಿ ನಡೀತಾ ಇದೆ. ಅಂಥ ಮನುಷ್ಯ ತನ್ನನ್ನು ತಾನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ನೋಡಿ, ಇವತ್ತಿನ ಸಮಾಜದಲ್ಲಿ ಯಾವ ವ್ಯಕ್ತಿಯನ್ನು ನಂಬುವುದಕ್ಕೆ ಮುಂಚೆ ಮೊದಲನೇದಾಗಿ ನಾವು ನಮ್ಮ ಜೀವನದ ಯಾವ ನಿರ್ಣಯವನ್ನು ಯಾವ ವ್ಯಕ್ತಿಯ ಭರವಸೆಯಿಂದ ಬಿಡಬಾರ್ದು. ನಾವು ಎಷ್ಟೇ ಯಾರನ್ನು ನಂಬಲಿ, ಆದರೆ ನಿರ್ಣಯ ಮಾತ್ರ ನನ್ನದೇ ಆಗಿರಬೇಕು. ಮತ್ತು ನನ್ನ ನಿರ್ಣಯದ ಮೇಲೆ ನನಗೆ ನಂಬಿಕೆ ಇರಬೇಕು. ಇವತ್ತು ಮನುಷ್ಯ ಎಷ್ಟು ಮೂರ್ಖನಾಗ್ತಾ ಇದ್ದಾನೆ ಅಂದರೆ, ಬೇರೆಯವರ ಮಾತಿನಿಂದ ತಾನು ಮಾಡಿದ ಸರಿಯಾದ ನಿರ್ಣಯವನ್ನು ಅಲ್ಲಗೆಳೆದು ಬಿಡ್ತಾನೆ ಮನುಷ್ಯ. ಸಿಂಪ್ಲಿ ನಾವು ಬೇರೆ ಎಲ್ಲೂ ಬೇಡ, ಈ ಮಕ್ಕಳ ಎಕ್ಸಾಮ್ಸ್ ಪೇಪರ್ಸ್ನ ನೋಡಿ ನೀವು ಬೇಕಾದರೆ ಇವತ್ತಿನ ಮಕ್ಕಳ ಮೆಂಟಾಲಿಟಿ ಹೇಳ್ತೇನೆ. ನನಗನ್ಸುತ್ತೆ, ನಾವೆಲ್ಲ ಚಿಕ್ಕವರಿರುವಾಗ ನಮಗೆ ನಮ್ಮ ಸೀನಿಯರ್ಸ್ ಎಕ್ಸಾಮ್ ಪೇಪರ್ಸನ್ನು ನಮ್ಮ ಹತ್ರ ಕೆಲವೊಂದು ಸಲ ನೋಡೋದಕ್ಕೆ ಕೊಡ್ತಿದ್ರು ನಮ್ಮ ಸರ್ಸ್ ಎಲ್ಲ. ಎಷ್ಟು ಚೆನ್ನಾಗಿ ಯಾರು ಬರೆದಿರ್ತಾರೆ ಅಂಥದ್ದನ್ನು ಇನ್ಸ್ಪಿರೇಷನ್ಗೋಸ್ಕರ ಕೊಡ್ತಿದ್ರು. ಒಂದು ಸಲ ಆಬ್ಜೆಕ್ಟಿವ್ ಟೈಪ್ ಆನ್ಸರ್ಸ್ಗೆ ಒಮ್ಮೆ ರೈಟ್ ಮಾಡಿದ್ರೆ ಮುಗಿದೋಯ್ತು, ಮತ್ತೆ ಅಲ್ಲಿ ಚಿತ್ಕಾಟಿಲ್ಲ, ನೋ ಕರೆಕ್ಷನ್ಸ್. ಹೇಳ್ತಿದ್ರು ನೋಡಿ, ಎಂಥ ಫರ್ಮ್ನೆಸ್ ಇದೆ ಅವರಲ್ಲಿ. ಹೀಗಿರಬೇಕು ಎಕ್ಸಾಮ್ ಪೇಪರ್ಸ್ ಅಂದರೆ. ಯಾವಾಗ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂದರೆ, ಒನ್ಸ್ ರೈಟ್ ಇಸ್ ರೈಟ್. ಪಕ್ಕದನ್ನು ನೋಡಿದ್ವಿ, ಆಚೆಯನ್ನು ನೋಡಿದ್ವಿ, ಚೇಂಜ್ ಮಾಡಬಾರ್ದು. ಸೊ ಯಾವಾಗಲೇ ಹೇಳ್ತಿದ್ರು, ಕೀಪ್ ದ ಪೆನ್ಸಿಲ್ ವಿತ್ ಯುವರ್ ಸೆಲ್ಫ್. ನಿಮಗೆ ಡೌಟ್ ಇದ್ದರೆ ಪೆನ್ಸಿಲ್ನಲ್ಲಿ ಮೊದಲು ಮಾರ್ಕ್ ಮಾಡಿ. ಆದರೆ ಒಮ್ಮೆ ಪೆನ್ನಲ್ಲಿ ಮಾರ್ಕ್ ಮಾಡಿದ ಮೇಲೆ ಅದನ್ನು ಮತ್ತೆ ಕಾಟ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ರೆಪ್ಯುಟೇಷನ್ ಕಡಿಮೆ ಆಗುತ್ತೆ. ಭಾಳ ಸುಂದರವಾಗಿ ಹೇಳ್ತಿದ್ರು ಅವರು. ನಾಳೆ ನಿಮ್ಮನ್ನು ವ್ಯಾಲ್ಯೂಯೇಷನ್ ಮಾಡುವವರು ನಿಮ್ದು 10 ಆ ರೀತಿಯ ರಾಂಗ್ ರೈಟ್ ನೋಡ್ತಾ ಹೋದರೆ ಮುಂದಿನದನ್ನು ಕಣ್ಮುಚ್ಕೊಂಡು ರಾಂಗ್ ಮಾಡಿ ಹಾಕಿಬಿಡ್ತಾರೆ ನಿಮ್ಮದನ್ನ ಅಂತ. ಒಂದು ಒಳ್ಳೆಯ ಸೈಕಾಲಜಿಯನ್ನು ನಮಗೆ ಕಲಿಸಿದ್ರು. ಏನನ್ನ ಅಂದರೆ, ಆ ಮಾನಸಿಕ ಸ್ಥಿತಿ. ಇವತ್ತು ನಾವು ನಾನು ಎಷ್ಟೋ ಇತ್ತೀಚಿನ ಮಕ್ಕಳ ಜೊತೆಗೆ ಕೌನ್ಸಿಲಿಂಗ್ ಮಾಡುವಾಗ ಅವರ ಆನ್ಸರ್ ಶೀಟನ್ನು ನೋಡ್ತೇನೆ. ಎಂಥ ಬುದ್ಧಿವಂತ ಮಕ್ಕಳು ಸಹ. ಆಬ್ಜೆಕ್ಟಿವ್ ಟೈಪ್ನಲ್ಲಿ 4 ಆನ್ಸರ್ಸ್ ಇದ್ದರೆ ಒಂದು ಸಲ ಇದಕ್ಕೆ ರೈಟ್ ಬೇಡ, ಆಮೇಲೆ ರೈಟ್, ಅದು ಬೇಡ, ಕೊನೆಗೆ ಯಾವುದು ರಾಂಗೋ ಅದಕ್ಕೆ ರೈಟ್ ಮಾಡಿ ಬಂದಿರ್ತಾರೆ. ವಾಯ್? ಯಾಕೆಂದರೆ ಅವರಿಗೆ ಅವ್ರ ಮೇಲೆ ಫೇತ್ ಇರೋದಿಲ್ಲ. ಸ್ವಲ್ಪ ಆಚೆ ನೋಡ್ತಾರೆ, ಆಚೆ ಪೇಪರ್ನವ್ನು ಇದಕ್ಕೆ ಹಾಕಿದ್ದಾನೆ, ಇದಕ್ಕೆ ಹಾಕ್ತಾರೆ. ಈ ರೀತಿಯಾಗಿ ಸೆಲ್ಫ್ ಕಾನ್ಫಿಡೆನ್ಸನ್ನು ನಾವೇನು ಕಳೆದುಕೊಳ್ತೇವೆ. ಫೇತ್ಗೆ ಆಧಾರವಾಗಿ ಬೇಕಾಗಿರುವುದು ಆತ್ಮವಿಶ್ವಾಸ ಅಲ್ವಾ? ಆತ್ಮವಿಶ್ವಾಸದ ಕೊರತೆ ಆಗುತ್ತೆ. ಜೊತೆಗೆ ನೀವೇನು ಹೇಳಿದ್ರಿ, ಇವತ್ತು ಸಮಾಜದಲ್ಲಿ ನಾವು ಬಹಳ ಬೇಗ ಯಾರ ಮೇಲಾದರೂ ನಂಬಿ ಬಿಡ್ತೇವೆ, ಬಹಳ ಬೇಗ. ಮೊದಲಿನ ಕಾಲದಲ್ಲಿ ವಿದ್ಯೆ ಕೊಡುವಾಗಲೂ ಗುರುಕುಲದಲ್ಲಿ ಮೊದಲು ವರ್ಷಾನುಗಟ್ಟಲೆ ಅವರನ್ನು ಟೆಸ್ಟ್ ಮಾಡ್ತಾ ಇದ್ರಂತೆ. 100 ರೀತಿಯ ಟೆಸ್ಟನ್ನು ಮಾಡಿದ ಮೇಲೆ ಆಮೇಲೆ ಅವನಿಗೆ ಈ ವಿದ್ಯೆಗೆ ಅವನು ಯೋಗ್ಯ ಅಂತ ತಿಳಿದು ವಿದ್ಯೆಯನ್ನು ಕರುಣಿಸ್ತಿದ್ವಿ. ಇವತ್ತು ನಾವು ಒಂದು ವಿದ್ಯಾ ಕ್ರಾಂತಿಯನ್ನೇ ಮಾಡಿದ್ದೇವೆ. ರಸ್ತೆಯಲ್ಲಿ ಹೋಗುವವನಿಗೂ ಕರೆದು ಅವನಿಗೆ ಯೋಗ್ಯತೆಯನ್ನು ಟೆಸ್ಟ್ ಮಾಡುವ ಪ್ರಯತ್ನವನ್ನೇ ಮಾಡುವುದಿಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೇವೆ. ಒಳ್ಳೆಯದು, ಎಲ್ಲರಿಗೂ ವಿದ್ಯೆ ಸಿಗಲಿ. ಆದರೆ ಅದೆಷ್ಟು ದುರುಪಯೋಗವಾಗ್ತಾ ಇದೆ. ಯಾಕೆ ದುರುಪಯೋಗವಾಗ್ತಿದೆ ಅಂದರೆ, ನಾವು ಪಡೆದ ವಿದ್ಯೆ ಅದರ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಬೇರೆಯವ್ರು ಹೇಗೆ ಹೇಳಿದ್ರೆ ನಾವು ಅದನ್ನು ಯೂಸ್ ಮಾಡ್ತಾ ಹೊರಟಿದ್ದೇವೆ.
ಆದ್ದರಿಂದ ಬಹಳ ಮುಖ್ಯವಾಗಿ ನಂಬಿಕೆಯ ವಿಷಯ ಬಂದಾಗ, ಫೇತ್ ವಿಷಯ ಬಂದಾಗ, ಅಗತ್ಯವಾಗಿ ನಾವು ಯಾರನ್ನಾದರೂ ನಂಬುವುದಕ್ಕೆ ಮುಂಚೆ ನನ್ನ ಅಂತರಾತ್ಮ ಏನು ಹೇಳುತ್ತೆ ಅನ್ನೋದನ್ನು ನಾವೆಂದೂ ಅಲ್ಲಗಳಿಬಾರ್ದು. ನನ್ನ ಅಂತರಾತ್ಮದ ಮೇಲೆ ನನಗೆ ವಿಶ್ವಾಸವಿರಬೇಕು. ಅಂದರೆ ನನ್ನ ಬಗ್ಗೆ ನನಗೆ ಸರಿಯಾಗಿ ತಿಳುವಳಿಕೆ ಇರಬೇಕು. ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು ನಾನು ಉಳಿಸ್ಕೊಳ್ಬೇಕು. ಜೊತೆಗೆ ನೀವೇನು ಹೇಳಿದ್ರಿ, ಇವತ್ತು ಸಮಾಜದಲ್ಲಿ ಯಾರನ್ನು ನಂಬುವುದು ಯಾರನ್ನು ಬಿಡುವುದು ಅನ್ನೋದು ತುಂಬ ಗೊಂದಲಮಯವಾದ ವಿಷಯವಾಗಿರುವಾಗ, ನನ್ನ ಮೇಲಿನ ವಿಶ್ವಾಸದ ನಂತರ ಪ್ರತಿ ಸಂಕಲ್ಪವನ್ನು ನಾನು ಮೊದಲು ಪರಮಾತ್ಮನಿಗೆ ಕಳಿಸಿ ಅದು ಸರಿ ಅನ್ನಿಸಿದ್ರಷ್ಟೇ ಮಾಡುವಂಥದ್ದು. ಈಗ ನೀವು ಹೇಳಿದ್ರೆ ಪ್ರತಿ ಸಂಕಲ್ಪನ ಪರಮಾತ್ಮನಿಗೆ ಕಳಿಸಿದ್ರೆ ಅದು ಸರಿ ಅನ್ನೋದ್ರೆ ಮಾತ್ರ ಮಾಡಬೇಕು. ಕೆಲವು ಸಲ ಹೇಗನ್ಸುತ್ತೆ ಅಂದರೆ ನಿಮಗೆ ಅದು ಪರಮಾತ್ಮನಿಂದ ಬರೋ ಸಂದೇಶ ತಿಳಿಬೋದು ಅನ್ಸುತ್ತೆ. ಎಷ್ಟೋ ಜನ ಸಾಮಾನ್ಯ ಮನುಷ್ಯ ಆಗಿರ್ಬೋದು, ಏನೋ ಇರ್ಬೋದು, ಅವ್ನು ಏನು ಹೇಳ್ತಾನೆ ಅಂದರೆ ನನಗೆ ಪರಮಾತ್ಮನಿಂದ ಬರೋ ಸಂಕಲ್ಪ ನನಗೆ ಗೊತ್ತೇ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ? ವಿಶ್ವಾಸ ಹಾಗೆಲ್ಲ ಗೊತ್ತಾಗದೇ ಇರೋದಕ್ಕೆ ಸಾಧ್ಯವಿಲ್ಲ. ನಾನು ಅಥವಾ ನೀವು ಅಂತ ಪರಮಾತ್ಮನ ಹತ್ರ ಏನು ಪಾರ್ಶಾಲಿಟಿ ಇರೋದಿಲ್ಲ. ಪ್ರತಿಯೊಬ್ಬನೂ ಪರಮಾತ್ಮನ ಮಗುವೆ. ಮತ್ತೊಂದು ಮಾತನ್ನು ಗಮನಿಸಬೇಕಾದದ್ದೇನು ಅಂದರೆ, ತಾಯಂದಿರಿಗೆ ಯಾವಾಗಲೂ ಸಹ ಸರಿಯಾಗಿ ಗಳಿಸಿ ಚೆನ್ನಾಗಿರುವ ಮಕ್ಕಳಿಗಿಂತ ಯಾರು ಸ್ವಲ್ಪ ವೀಕ್ ಇರ್ತಾರೆ ಗಳಿಕೆಯಲ್ಲಿ ಅಥವಾ ಶಿಕ್ಷಣದಲ್ಲಿ, ಸ್ವಲ್ಪ ಪುವರ್ ರಿಸಲ್ಟ್ ಇರುತ್ತೆ, ಅಂತಹ ಮಕ್ಕಳ ಬಗ್ಗೆ ತಾಯಿ ತಂದೆಯರಿಗೆ ಪ್ರೀತಿ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ನೋಡಿ, ನೀವು ಕುಟುಂಬದಲ್ಲಿ 4 ಜನ ಮಕ್ಕಳಿದ್ರೆ ಚೆನ್ನಾಗಿ ವೆಲ್ ಸೆಟ್ಲ್ ಆಗಿರೋ ಮಗನಿಗಿಂತ ಯಾವ ಮಗ ಸ್ವಲ್ಪ ಅರ್ನಿಂಗ್ನಲ್ಲಿ ಕಡಿಮೆ ಇದ್ದಾನೆ ಅಥವಾ ಯಾವ ಮಗನ ಒಂದು ಇಂಟೆಲಿಜೆನ್ಸಿ ಕ್ವಶನ್ ಕಡಿಮೆ ಇದೆ, ಅಂತಹ ಮಕ್ಕಳ ಕಡೆಗೆ ತಾಯಿ ತಂದೆಯ ಒಲವು ಜಾಸ್ತಿ ಇರುತ್ತೆ. ಎಲ್ಲಿ ವೀಕ್ನೆಸ್ ಇದೆಯೋ ಅಲ್ಲಿ ಅವ್ರದ್ದು ಸಪೋರ್ಟ್ ಇರುತ್ತೆ. ಆ ಸಿಸ್ಟಮ್ ಪರಮಾತ್ಮನ ಹತ್ರವೂ ಖಂಡಿತವಾಗಿಯೂ ಇದೆ. ಹೀಗಂದ್ಕೊಳ್ಳೋದು ಬೇಡ, ಯಾರು ತುಂಬ ಸಾಧಕರಿದ್ದಾರೆ ಅವರಿಗೆ ಪರಮಾತ್ಮ ಎಲ್ಲ ಕೊಡ್ತಾನೆ. ನೆವರ್. ಪರಮಾತ್ಮನಿಗೆ ಎಲ್ಲರೂ ಮಕ್ಕಳೇ. ಆದರೆ ಪ್ರಶ್ನೆ ಇರುವುದು ವಿಶ್ವಾಸದ ಮೇಲೆ. ನಾನು ಪರಮಾತ್ಮನನ್ನು ಡೌಟ್ಫುಲಿ ನೆನಪು ಮಾಡ್ತಿದ್ದೀನ, ವಿಶ್ವಾಸದಿಂದ ನೆನಪು ಮಾಡ್ತಿದ್ದೀನ ಅಂತ. ನಾನು ವಿಶ್ವಾಸದಿಂದ ಪರಮಾತ್ಮನನ್ನು ನೆನಪು ಮಾಡಿದ್ರೆ ಖಂಡಿತವಾಗಿಯೂ ನನ್ನ ವಿಶ್ವಾಸಕ್ಕೆ ಅಲ್ಲಿ ಒಂದು ಖಂಡಿತವಾಗಿ ರೆಸಿಪ್ಟ್ ಇದ್ದೇ ಇರುತ್ತೆ ಪರಮಾತ್ಮನಿಂದ. ಅದು ನನಗೆ ಅರ್ಥವಾಗುವ ಭಾಷೆಯಲ್ಲೇ ಇರುತ್ತೆ. ಯಾವುದೋ ಬೇರೆ ಭಾಷೆಯಲ್ಲಿ ಬಂದು ಪರಮಾತ್ಮ ಏನು ಸಂದೇಶ ಕೊಡೋದಿಲ್ಲ. ನಾನು ಇದನ್ನು ಮಾಡಬಹುದು, ನೀನು ಇದನ್ನು ಮಾಡು ಎನ್ನುವ ಸಂದೇಶವನ್ನು ನಾನು ಕರೆಕ್ಟಾಗಿ ಪರಮಾತ್ಮನಿಂದ ಪಡೆದುಕೊಳ್ಳೋದಕ್ಕೆ ಸಾಧ್ಯ. ಅದು ಹೇಗೆ ಸಿಗುತ್ತೆ? ಅದಕ್ಕೆ ನೋಡಿ, ಪರಮಾತ್ಮನ ಜ್ಞಾನ ಇರ್ಬೋದು, ಅಥವಾ ಯಾರೋ ಹಿರಿಯರ ಮೂಲಕ ನನಗೆ ಇದನ್ನು ಮಾಡು ಅನ್ನುವಂಥ ಪ್ರೇರಣೆ ಸಿಗ್ಬೋದು, ಅಥವಾ ಯಾರು ನನಗೆ ಯಾರ ಮೇಲೆ ವಿಶ್ವಾಸ ಇದೆ ಅವರ ಮೂಲಕ ನನಗೆ ಮಾಡು ಅಥವಾ ಮಾಡಬೇಡ ಎನ್ನುವಂಥ ಪ್ರೇರಣೆ ಸಿಗ್ಬೋದು. ಇಲ್ಲಿ ಬಹಳ ಮುಖ್ಯವಾಗಿ ಆ ಪ್ರೇರಣೆ ಸಿಕ್ಕಿದ್ದು ನನಗೆ ಇವರ ಮೂಲಕ ಪರಮಾತ್ಮನ ಸಂದೇಶ ಅಂತ ಸ್ವೀಕರಿಸುವ ಮನೋಭಾವ ನನಗೆ ಬೇಕು. ಆದರೆ ನಮ್ಮೊಳಗಿನ ಈಗೋ ಎಷ್ಟೋ ಸಲ ಪರಮಾತ್ಮ ಕಳಿಸಿದ ಸಂದೇಶವನ್ನು ಸ್ವೀಕರಿಸುವುದಕ್ಕೆ ನನಗೆ ಅಲೋ ಮಾಡೋದಿಲ್ಲ. ಆದ್ದರಿಂದ ತುಂಬ ಅಗತ್ಯವಾಗಿ ನಾವು ಯಾವುದೇ ಕಾರ್ಯವನ್ನು ಅಥವಾ ಅಂದರೆ ಬಹಳ ಮುಖ್ಯವಾಗಿ ನನ್ನ ಮೇಲೆ ನಾನು ಫೇತ್ ಇಟ್ಕೊಳ್ಳುವುದರ ಜೊತೆಗೆ ಪರಮಾತ್ಮನ ಮೇಲೆಯೂ 100% ಫೇತ್ ಇಟ್ಕೊಳ್ಬೇಕು. ಏಕೆಂದರೆ ಪರಮಾತ್ಮನಂತೂ ನಾವು ಯಾವುದೇ ಸ್ಥೂಲವಾದ ಉಪಕರಣಗಳಿಂದ ಪ್ರೂವ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಯಾರ ಮುಂದೆಯೂ ಹಾಜರುಪಡಿಸುವುದಕ್ಕೆ ಸಾಧ್ಯವಿಲ್ಲ. ಅಥವಾ ಪರಮಾತ್ಮನ ಹತ್ತಿರ ಎಲ್ಲರಿಗೂ ಒಂದೇ ರೀತಿ, ಅಂದರೆ ಈಗ ಎಲ್ಲರಿಗೂ ಒಂದೇ ರೀತಿಯ ಲಾ ಇದ್ದರೂ ಸಹ ಪ್ರತಿಯೊಬ್ಬರಿಗೂ ಪರಮಾತ್ಮನ ಹೆಲ್ಪ್ ಒಂದೇ ರೀತಿಯಾಗಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರು ಅಶಕ್ತರಿದ್ದಾರೆ ಅವರಿಗೆ ಜಾಸ್ತಿ ಸಹಯೋಗ ಸಿಗುತ್ತೆ ಭಗವಂತನಿಂದ, ಯಾರು ಸಮರ್ಥರಿದ್ದಾರೆ ಅವರಿಗೆ ಮಾರ್ಗದರ್ಶನವಷ್ಟೇ ಸಿಗ್ಬೋದು. ಆದ್ದರಿಂದ ಈ ರೀತಿಯ ಕಲ್ಪನೆ ಬೇಡ. ಫಸ್ಟ್ ನಮ್ಮ ಗ್ರೌಂಡನ್ನು ನಾವು ಸರಿ ಮಾಡಿಕೊಳ್ಬೇಕು. ವಿಶ್ವಾಸ, ಫೇತ್. ಇವತ್ತು ನೋಡಿ, ಫೇತ್ ಅಂದರೆ ಏನು ಅನ್ನುವುದನ್ನು ನಾವು ಅರ್ಥೈಸ್ಕೊಳ್ಬೇಕಾದ್ರೆ, ಈಗ ನಾನು ನಿಮಗೊಂದು ಸಿಂಪಲ್ ಉದಾಹರಣೆ ಹೇಳಬೇಕು ಅಂದರೆ, ನೆಲದ ಒಳಗಡೆ ನಾವೊಂದು ಬೀಜ ಹಾಕಿದ್ವಿ. ಮಣ್ಣು ಸ್ವಲ್ಪ ಅಗಲ ಮಾಡಿ ಬೀಜ ಹಾಕಿ ಮಣ್ಣು ಮುಚ್ಚಿದ್ವಿ. ಅದ್ರ ಮೇಲೆ ಸ್ವಲ್ಪ ಗೊಬ್ಬರ ಹಾಕಿ ನೀರು ಹಾಕಿದ್ವಿ. ಆ ಬೀಜ ಇಲ್ಲ ನಾನು ಇಷ್ಟೆಲ್ಲ ಯಾಕೆ ಕಷ್ಟಪಡಬೇಕು, ನೋಡಿ ಬೀಜ ತನ್ನ ಕವಚವನ್ನು ಒಡೆದು ಹೊರಗೆ ಬರಬೇಕು. ಹೊರಗೆ ಬಂದ ಮೇಲೆ ಮಣ್ಣಿದೆ, ಮೇಲೆ ಗೊಬ್ಬರ ಇದೆ, ಅದನ್ನೆಲ್ಲ ಒಡೆದು ಮೇಲೆ ಬರಬೇಕು. ಅಷ್ಟು ಮೇಲೆ ಬಂದ ಮೇಲೆ ಸುಲಭವಾಗುತ್ತಾ? ಅದಕ್ಕೆ ಪಕ್ಷಿಗಳ ಕಾಟ ಇದೆ, ಇರುವೆಗಳ ಕಾಟ ಇದೆ, ಅಥವಾ ಬಿಸಿಲನ್ನು ತಡ್ಕೊಳ್ಬೇಕಾಗುತ್ತೆ, ಆ ಗೊಬ್ಬರದ ವಾಸನೆಯನ್ನು ತಡ್ಕೊಳ್ಬೇಕು. ಇಷ್ಟೆಲ್ಲ ಕಷ್ಟ ಯಾರಿಗೆ ಬೇಕು ಅಂತ ಆ ಬೀಜ ಏನಾದರೂ ಮನಸ್ಸು ಮಾಡಿ ತನ್ನ ಮೇಲೆ ತಾನು ವಿಶ್ವಾಸ, ಇಷ್ಟೆಲ್ಲ ಮಾಡೋಕ್ಕೆ ನನ್ನ ಹತ್ರ ಆಗೋದಿಲ್ಲ ಅಂತ ಆ ಬೀಜ ಆ ತನ್ನ ಹೊರಗಿನ ಕವಚವನ್ನು ಒಡೆದು ಬರುವಂತಹ ಸಿಪ್ಪೆಯನ್ನು ಒಡೆದು ಬರುವಂತಹ ಶ್ರಮವನ್ನೇ ಮಾಡದೆ ಹೋದರೆ ಆ ಬೀಜ ಅಲ್ಲೇ ಕೊಳೆತು ಹೋಗ್ಬಿಡುತ್ತೆ. ಅದೇ ಬೀಜ ಧೈರ್ಯ ಮಾಡಿ ಮನಸ್ಸು ಮಾಡಿ ತನ್ನ ಮೇಲೆ ತಾನು ವಿಶ್ವಾಸವಿಟ್ಟು ತನ್ನ ಕವಚವನ್ನು ಒಡೆದು ಹೊರಗೆ ಬಂದರೆ
ಮೊದಲು ಗಿಡವಾಗಿ ಆಮೇಲೆ ಮರವಾಗಿ ಬಹಳ ಆಳೆತ್ತರಕ್ಕೆ ಬೆಳೆದು ನೂರಾರು ಜನರಿಗೆ ಆಶ್ರಯ ಕೊಡುವ, ನೆರಳನ್ನು ಕೊಡುವ, ಹಣ್ಣುಗಳನ್ನು ಕೊಡುವ ಸುಂದರವಾದ ಒಂದು ದೃಶ್ಯವನ್ನು ಮೂಡಿಸುತ್ತೆ. ಎಷ್ಟೋ ಮನಸ್ಸಿಗೆ ಆಹ್ಲಾದವನ್ನು ಮೂಡಿಸುತ್ತೆ ಆ ಮರ. ಆಗ ಆ ಬೀಜಕ್ಕೆ ಖಂಡಿತವಾಗಿಯೂ ಧನ್ಯತೆಯ ಅನುಭವವಾಗುತ್ತೆ. ಬಟ್ ಆ ಧನ್ಯತೆಯನ್ನು ಅದು ಎಷ್ಟೋ ವರ್ಷಗಳು ಬೇಕಾಗುತ್ತೆ ಆ ಒಂದು ಸ್ಥಿತಿಯನ್ನು ತಲುಪುವುದಕ್ಕೆ. ಆ ಧನ್ಯತೆಯ ಸ್ಥಿತಿಯನ್ನು ತಲುಪುವುದಕ್ಕೆ ಮೊದಲು ಬೀಜಕ್ಕೆ ಬೇಕಾದದ್ದು ತನ್ನ ಮೇಲೆ ತನ್ನ ವಿಶ್ವಾಸ, ನಂಬಿಕೆ. ಆ ನಂಬಿಕೆಯೇ ಇಲ್ಲದೆ ಇಲ್ಲ ನನ್ನ ಹತ್ರ ಇದೆಲ್ಲ ಆಗೋದಿಲ್ಲ, ಯಾರಿಗೆ ಬೇಕಾಗಿದೆ ಇದೆಲ್ಲ ಕಷ್ಟ ಅಂತ ನಾವೇನಾದರೂ ಹಿಂದೆ ಹಾಕಿದರೆ ಆ ಬೀಜ ಇವತ್ತು ಇಷ್ಟು ದೊಡ್ಡ ವೃಕ್ಷವಾಗಿ, ವಟವೃಕ್ಷವಾಗಿ ಎಷ್ಟೋ ಜನರಿಗೆ ನೆರಳಾಗಿ ಇರುವುದಕ್ಕಾಗ್ತಾ ಇರಲಿಲ್ಲ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿಯೂ ಸಹ ನಾವು ದಿನನಿತ್ಯದಲ್ಲಿ ಬರುವಂತಹ ಸಣ್ಣ ಪುಟ್ಟ ಏರಿಳಿತಗಳನ್ನು ನೋಡ್ತಾ, ಅಥವಾ ಒಂದೆರಡು ಸಲ ಯಾರನ್ನೋ ನಂಬಿದ್ದರಿಂದ ಆದ ದುಃಖವನ್ನು, ನೋವನ್ನೇ ಮುಂದಿಟ್ಕೊಂಡು ಮೂಲ ಅಸ್ತಿತ್ವವನ್ನೇ ನಾಶ ಮಾಡಿಕೊಂಡ್ರೆ, ನಂಬಿಕೆಯನ್ನೇ, ಕೊನೆಗೆ ಜೀವನದಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲದೆ ಹೋದರೆ ಆಗ ಜೀವನ ಅನ್ನೋದೇನಾಗ್ಬಿಡುತ್ತೆ, ರೋದನದ ವಿನಃ ಇನ್ನೇನು ಉಳಿಯೋದೇ ಇಲ್ಲ. ಅಯ್ಯೋ ಏನು ಮಾಡೋದ್ರಿ, ಈಗ ರಾಗ ಎಳೆಯುವುದಕ್ಕೆ ಶುರು ಮಾಡ್ತೇವೆ ನಾವು ಎಲ್ಲ ಹಂತದಲ್ಲಿಯೂ. ಅದಕ್ಕೆ ನರಳುತ್ತಾ 100 ವರ್ಷ ಬದುಕುವುದಕ್ಕಿಂತ ನಗ್ತಾ ಚೆನ್ನಾಗಿ ಬದುಕ್ಬಿಡೋಣ ಅಲ್ಲ. ಎಷ್ಟು ದಿನ ಬದುಕಬೇಕೋ ಅದನ್ನು ಆತ್ಮವಿಶ್ವಾಸದಿಂದ, ಧೈರ್ಯದಿಂದ, ಏಕೆಂದರೆ ಎಲ್ಲಿ ವಿಶ್ವಾಸ ಇದೆ ಅಲ್ಲಿ ಧೈರ್ಯ ಇದ್ದೇ ಇರುತ್ತೆ. ಮತ್ತು ವಿಶ್ವಾಸವಿದ್ದಲ್ಲೇ ವಿಜಯವೂ ಸಹ ಖಂಡಿತವಾಗಿರುತ್ತೆ. ಅದಕ್ಕೋಸ್ಕರ ನಾವು ಬಹಳ ಅಗತ್ಯವಾಗಿ ಫೇತ್, ನಂಬಿಕೆ, ಪರಮಾತ್ಮನಲ್ಲಿಯೂ ನಾವು ಫೇತನ್ನು ಇಟ್ಕೊಂಡಿರ್ತೇವೆ. ಪರಮಾತ್ಮನ ಕರ್ತವ್ಯದ ಮೇಲೆಯೂ ನಮಗೆ ಫೇತ್ ಇರಬೇಕು. ಖಂಡಿತವಾಗಿಯೂ ಅವನು ಹೇಗೆ ಸ್ಪಂದಿಸ್ತಾನೆ ನಮಗೆ ಗೊತ್ತಾಗುವುದಿಲ್ಲ. ಅದು ಹೇಗೆ ಗೊತ್ತಾಗುವುದಿಲ್ಲ? ಪ್ರತಿಯೊಂದು ಮಗುವಿಗೂ ತನ್ನ ತಂದೆಯ ಸ್ಪಂದನೆ ಅರ್ಥವಾಗದೇ ಇರುತ್ತಾ? ಹೇಳ್ತಾರೆ, ಕಣ್ಣರಿಯದಿರ್ದೊಡೆ ಕರುಳರಿಯದೆ. ಆದ್ದರಿಂದ ನೋಡಿ, ಭೌತಿಕವಾದಂತಹ ಸ್ಪರ್ಶವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ. ಒಂದ್ಸಲ ಬಾಂಬಿಂಗ್ ನಡೆದಿತ್ತು. ಬಾಂಬಿಂಗ್ ನಡೆದಾಗ ಬಾರ್ಡರ್ನಲ್ಲಿ ಪಾಪ ಅನಾಯಾಸವಾಗಿ ಒಬ್ಬ ಹುಡುಗನ ಮೇಲೆ ಬಾಂಬ್ ಎಫೆಕ್ಟ್ ಆಗೋಯ್ತು. ಅವನು ಅನ್ಕಾನ್ಷಿಯಸ್ ಆದ, ಎಸ್ಪೆಷಲಿ ನಮ್ಮ ಭಾರತ ದೇಶದ ಈಸ್ಟ್ ಬಾರ್ಡರ್ನಲ್ಲಿ. ಆವಾಗ ಅವನನ್ನು ಹಾಸ್ಪಿಟಲೈಸ್ ಮಾಡಿದರು. ಹಾಸ್ಪಿಟಲೈಸ್ ಮಾಡಿದ್ರೆ ತುಂಬ ಸೀರಿಯಸ್ ಇದ್ದ ಅವನು, ಕಂಡೀಷನ್ ಹೇಳೋಕ್ಕಾಗಲ್ಲ. ಅವನ ತಾಯಿಗೆ ಗೊತ್ತಾಯಿತು. ಪಾಪ ತಾಯಿ ಬಂದು ಒಂದ್ಸಲ ನನ್ನ ಮಗನ ನೋಡ್ತೇನೆ ಅಂತ ಡಾಕ್ಟರ್ಸ್ ಹೇಳಿದ್ರು. ಇಲ್ಲ, ಈಗ ಅವನಿಗೇನಾದರೂ ಇಮೋಷ್ನಲಿ ಜಾಸ್ತಿ ಆಗಿಬಿಟ್ರೆ ನಾವು ಈಗಲೇ ಡೌಟ್ಫುಲ್ ಇದ್ದೇವೆ ಅವನ ಲೈಫ್ ಬಗ್ಗೆ, ಮತ್ತು ತಕ್ಷಣ ಡೆತ್ತು ಆಗಿಬಿಡ್ಬೋದು, ನಾವು ಯಾರನ್ನೂ ಬಿಡೋಕ್ಕೆ ತಯಾರಿಲ್ಲ ಒಳಗಡೆ. ಆಗ ತಾಯಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ಳು, ನಾನೇನು ಮಾಡೋದಿಲ್ಲ, ಮಾತಾಡೋದಿಲ್ಲ, ಸುಮ್ಮನೆ ಕೂತ್ಕೊಳ್ತೇನೆ ನಾನು ತಾಯಿ ಪಕ್ಕದಲ್ಲಿ. ಸ್ವಲ್ಪ ನಾನು ಬೈ ಚಾನ್ಸ್ ಅವ್ನು ಬದುಕ್ತಾನೋ ಇಲ್ಲೋ ಗೊತ್ತಿಲ್ಲ, ಅವನ ಜೊತೆಗೆ ಸ್ವಲ್ಪ ಸಮಯ ಕಳೀತೇನೆ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಅಷ್ಟೊತ್ತಿಗೆ ಒಬ್ಬ ಸೀನಿಯರ್ ಡಾಕ್ಟ್ರ್ ಏನು ಬಂದರು. ಓಕೆ ಕೆಲವೊಂದು ಸಲ ಇಮೋಷನ್ಸ್ ಸಹ ಹೆಲ್ಪ್ ಮಾಡುತ್ತೆ ಮನುಷ್ಯನಿಗೆ ಲೈಫ್ ಮತ್ತು ಡೆತ್ ಮಧ್ಯೆ ಹೋರಾಡೋಕ್ಕೆ ಅಂತ ಅವಳನ್ನು ಒಳಗೆ ಬಿಟ್ಟರು. ಅವನ ಪಾಪ ಏನೂ ಗೊತ್ತಿಲ್ಲ, ಅನ್ಕಾನ್ಷಿಯಸ್ ಆಗಿ ಮಲಗಿದ್ದ ಅವನು. ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ತಾ ಸುಮ್ಮನೆ ಇರಲಿಕ್ಕಾಗಲಿಲ್ಲ ಅವಳಿಗೆ. ನಿಧಾನಕ್ಕೆ ಅವನ ತಲೆಯ ಮೇಲೆ ಹೀಗೆ ತಲೆ ನೇವರಿಸಿದ್ಲು. ಆ ತಾಯಿಯ ಸ್ಪರ್ಶವನ್ನು ಅನ್ಕಾನ್ಷಿಯಸ್ ಸ್ಟೇಜ್ನಲ್ಲೂ ಆ ಮಗು ಗ್ರಹಿಸಿ ಕೊನೆಗೂ ನೀನು ಬಂದ್ಯಾ ಅಂತ ಆ ಮಗು ಉದ್ಗಾರ ಮಾಡಿತು. ಅನ್ಕಾನ್ಷಿಯಸ್ ಸ್ಟೇಜ್ನಲ್ಲೇ ಮಾತಾಡಿತು ಆ ಮಗು. ಎಚ್ಚರ ಬಂದಿಲ್ಲ, ಇನ್ನು ಯಾರು ಅಂತ ಗೊತ್ತಿಲ್ಲ. ನಂತರ ನಿಧಾನಕ್ಕೆ 8-10 ದಿನಗಳ ನಂತರ ಆ ಮಗು ರಿಕವರ್ ಆಗಿ ಜೀವನ ಪಡ್ಕೊಂಡು, ಎಸ್ಪೆಷಲಿ ನಾವೊಮ್ಮೆ ಗುವಾಹಟಿಗೆ ಹೋದಾಗ ಆ ಹುಡುಗ ತನ್ನ ಅನುಭವವನ್ನು ಶೇರ್ ಮಾಡ್ತಾ ಇದ್ದ. ಕಾಲೇಜ್ ಸ್ಟೂಡೆಂಟಿಗೆ ಅವನು ಹೇಳ್ತಾ ಇದ್ದ, ನನಗೆ ಹೊಸ ಜನ್ಮ ಸಿಕ್ಕಿದ್ದು ಯಾವುದರಿಂದ ಅಂದರೆ, ಅವನು ಹೇಳ್ತಾ ಇದ್ದ, ನನ್ನ ಅಮ್ಮನ ಒಂದು ಪ್ರೀತಿಯ ನೇವರಿಕೆಯಿಂದ, ಆ ಪ್ರೀತಿ ವಿಶ್ವಾಸ ನನ್ನನ್ನು ಎಬ್ಬಿಸ್ಕೊಂಡು ಬಂತು ಅಂತ. ಇಲ್ಲಿ ನಾನು ನಿಮಗೆ ಏನನ್ನು ಹೇಳಕ್ಕೆ ಹೊರಟಿದ್ದೇನೆ ಅಂದರೆ, ಓಕೆ, ಆ ಮಗು ಪಾಪ, ಆ ಮಕ್ಕಳು ಎಸ್ಪೆಷಲಿ ಬಾರ್ಡರ್ಸ್ನಲ್ಲಿರುವ ಮಕ್ಕಳು ಸೈನಿಕರ ಮೇಲಿನ ವಿಶ್ವಾಸದಿಂದ ಶಾಲೆಗೆ ಹೋಗ್ತಾ ಇರ್ತಾರೆ. ನಿಮಗೆ ಗೊತ್ತಿದೆ, ಅಲ್ಲಿ ಎಷ್ಟೊತ್ತಿಗೂ ಬಾಂಬಿಂಗ್ ಆಗ್ಬೋದು, ಎಷ್ಟೊತ್ತಿಗೂ ಡಮ್ 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 ಸದ್ದುಗಳಾಗ್ಬೋದು. ಆದರೆ ಒಂದ್ಸಲ ಆ ಸೈನಿಕರ ವಿಶ್ವಾಸ ತಪ್ಪಿ ಹೋಯಿತು. ಇವರು ತಮ್ಮ ದೇಶದ ಸೈನಿಕರು ಅಂತ ತಿಳ್ಕೊಂಡು ಅವ್ರ ಹತ್ರ ವ್ಯವಹಾರ ಮಾಡ್ತಿದ್ರು. ಅವರು ಶತ್ರು ದೇಶದವರಾಗಿದ್ದರು. ಬಾಂಬಿಂಗ್ ಆಗೋಯ್ತು. ಹಾಗಂತ ಆ ಮಗು ತಾಯಿಯ ಪ್ರೀತಿಯ ಮೇಲೂ ವಿಶ್ವಾಸವನ್ನು ಕಳೆದುಕೊಂಡ್ಬಿಟ್ರೆ ಜೀವನ ಹೇಗಾಗುತ್ತೆ ಹೇಳಿ? ಆದ್ದರಿಂದ ಜೀವನದಲ್ಲಿ ಬಹಳ ಮುಖ್ಯವಾದ ಸ್ಥಾನ ಯಾವುದಕ್ಕೆ ಅಂದರೆ ನಂಬಿಕೆಗೆ. ಹೇಗೆ ಡಾಕ್ಟರ್ ನಂಬಿದ್ರು ಇಮೋಷನ್ ಹ್ಯಾಂಡ್ಸ್ ಖಂಡಿತವಾಗಿಯೂ ಆ ಮಗುವನ್ನು ಚೇತರಿಸ್ಬೋದು. ಒಂದು ಕಡೆಯ ಆ ನಂಬಿಕೆ,
ಒಂದು ಕಡೆ ಡಾಕ್ಟರ್ಸ್ ಹೇಳ್ತಿದ್ರು ಬೇಡ ಇಮೋಷ್ನಲಿ ಆ ಮಗು ಭಾವೋದ್ವೇಗಕ್ಕೆ ವಶ ಆದರೆ ಸತ್ತು ಹೋಗ್ಬೋದು ಅಂತ. ಬಟ್ ಅದೇ ಡಾಕ್ಟರ್ಸ್ಗೆ ಇನ್ನೊಂದು ಕಡೆ ಅನಿಸಿತ್ತು ಭಾವೋದ್ವೇಗ ಮನುಷ್ಯನ ಉದ್ವೇಗಕ್ಕೆ ಕರೆದುಕೊಂಡು ಹೋಗದೆ ಭಾವನೆ ಏನಾದರೂ ಚೇತರಿಕೆಗೆ ಕಾರಣವಾದರೆ ಅಂತ. ಸಿ, ಈ ಎರಡು ಮುಖಕ್ಕೆ ಬಹಳ ಸಪೂರವಾದ ಅಂತರ ಅಲ್ವಾ? ಒಂದು ಹೇರ್ಲೈನ್ ಅಂತರ ಅಷ್ಟೇ. ಭಾವನೆ ಉದ್ವೇಗವಾಗುವುದಕ್ಕೂ ಭಾವನೆ ಚೇತರಿಕೆಯಾಗುವುದು. ಅದಕ್ಕೆ ಅನ್ಸುತ್ತೆ ಈಗಲೂ ಎಷ್ಟೋ ಸಲ ಹುಷಾರ್ ತಪ್ಪರೆ ತಾಯಿ ಜೊತೆಗಿದ್ರೆ ಒಳ್ಳೇದು ಅಂತ. ಅಲ್ವಾ? ಯಾಕೆಂದ್ರೆ ಆ ತಾಯಿಯ ಪ್ರೀತಿಯ ವೈಬ್ರೇಷನ್ಸ್, ಆ್ಯಕ್ಚುಲಿ ತಾಯಿ ಏನು ನಮ್ಮ ಜೊತೆಗೆ ಬರಲ್ಲ. ಕೆಲವರಿಗೆ ಈ ಒಂದು ಅನುಭವ ಇರುತ್ತೆ ನೋಡಿ, ಎಸ್ಪೆಷಲಿ ದೂರ ಓದುವುದಕ್ಕೆ ಹೋಗುವಾಗೆಲ್ಲ ತಾಯಿಯ ಒಂದು ಸೀರೆಯನ್ನು ಅಥವಾ ತಾಯಿಯ ಒಂದು ಏನೋ ವಸ್ತುವನ್ನು ಇಟ್ಕೊಂಡಿರ್ತಾರೆ. ಅದನ್ನು ಮುಟ್ಟಿದ್ರೆ ಸಾಕು ಆ ಮಕ್ಕಳಲ್ಲಿ ಏನೋ ಒಂದು ಉತ್ಸಾಹ ಬರುತ್ತೆ. ಅಲ್ಲಿ ತಾಯಿ ಇಲ್ಲ, ಬಟ್ ಆ ತಾಯ್ತನದ ಒಂದು ಪ್ರೀತಿ ಇದೆ, ವೈಬ್ರೇಷನ್ಸ್ ಇದೆ. ಆ ವೈಬ್ರೇಷನ್ಸ್ ಹೆಲ್ಪ್ ಮಾಡುತ್ತೆ. ಸೊ ನಾವು ಸಹ ಜೀವನದಲ್ಲಿ ಎಂದೂ ಸಹ ಈ ವಿಶ್ವಾಸ, ಫೇತನ್ನು ಕಳ್ಕೋಬಾರ್ದು. ಹೇಗೆ ಮಗುವಿಗೆ ತಾಯಿಯ ಫೇತ್, ಮತ್ತು ತಾಯಿ ಮಕ್ಕಳಿಗೆ ಎಲ್ಲ ತಾಯಂದಿರೂ ಸಹ ಏಂಜಲ್ಸ್ ಇದ್ದಂಗೆ. ನನಗೊಂಚೂರು ಹೀಗೆ ಬಾಂಬ್ ಹಚ್ಚಿಬಿಟ್ರೆ ನನಗೆ ವಾಸಿ ಆಗುತ್ತೆ. ಸೊ ಅಲ್ಲಿ ಏನು ಮಿರಾಕಲ್ ಆಗುತ್ತೆ ಅಂದರೆ ಇವರ ವಿಶ್ವಾಸಕ್ಕೆ ಅತಿ ಉತ್ತಮವಾದ ರಿಯಾಕ್ಷನ್ ಸಿಗುತ್ತೆ. ತಾಯಿಯು ಪ್ರೀತಿಯಿಂದ ಹಚ್ಚುತ್ತಾಳೆ, ಆ ಪ್ರೀತಿಯ ಎಫೆಕ್ಟ್ ಆಗುತ್ತೆ. ಜೊತೆಗೆ ಮಕ್ಕಳಲ್ಲಿ ಆ ತಾಯಿಯ ಪ್ರೀತಿಯ ಬಗ್ಗಿರುವ ವಿಶ್ವಾಸ, ಫೇತ್, ಆ ಫೇತ್ ನಮಗೆ ಕೇವಲ ತಾಯಿಯ ಮೇಲಲ್ಲ ನಮ್ಮ ಮೇಲೂ ನಮಗಿರಬೇಕು, ಅವಶ್ಯವಾಗಿರಬೇಕು. ಜೊತೆಗೆ ಭಗವಂತನ ಮೇಲೂ ಸಹ ಆ ಫೇತ್ ಕೆಲಸ ಮಾಡುತ್ತೆ. ಆದ್ದರಿಂದ ಪ್ರತಿಯೊಂದು ನಂಬಿಕೆಗೆ ಅವಶ್ಯವಾಗಿ ಏನಿದೆ ಅಂದರೆ ಪ್ರತ್ಯುತ್ತರ ಇದೆ. ನಾವು ಅಂದ್ಕೊಳ್ಳೋದು ಬೇಡ. ನಾನು ನಿಮ್ಗೆ ಯಾಕೆ ಇದನ್ನು ಹೇಳಿದೆ ಅಂದರೆ, ತಾಯಿಯ ನೇವರಿಕೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರೂ ಸಹ ಫಿಲಾಸಫಿ ಅಧ್ಯಯನ ಮಾಡುವ ಅವಶ್ಯಕತೆ ಇಲ್ಲ, ಅಥವಾ ಯಾವುದೋ ಸ್ಕೂಲ್ ಕಾಲೇಜ್ಗಳಲ್ಲಿ ಓದುವ ಅವಶ್ಯಕತೆ ಇಲ್ಲ. ಹೇಗೆ ವೈಬ್ರೇಷನ್ ಎಫೆಕ್ಟ್ ಮಾಡಿಬಿಡುತ್ತೆ ತಾಯಿ ಅನ್ನುವುದನ್ನು ಅಲ್ವಾ? ಅದೇ ರೀತಿಯಾಗಿ ಭಗವಂತನ ಪ್ರೀತಿಯನ್ನು, ಭಗವಂತನ ವಿಶ್ವಾಸವನ್ನು, ಭಗವಂತನ ಸಹಯೋಗವನ್ನು ರಿಸೀವ್ ಮಾಡುವುದಕ್ಕೂ ನಾವೇನು ಬಹಳ ದೊಡ್ಡ ಸಾಧಕರು ತಪಸ್ವಿಗಳು ಆಗಬೇಕಾಗಿಲ್ಲ. ನಾವು ಅವನ ಮಕ್ಕಳು ಎನ್ನುವ ವಿಶ್ವಾಸವಿದ್ದರೆ ಸಾಕು, ಅವನು ನಮ್ಮ ತಂದೆ ಎನ್ನುವಂತಹ ನಂಬಿಕೆ ಇದ್ದರೆ ಸಾಕು. ಆದರೆ ಆ ನಂಬಿಕೆಯ ಬುಡಕ್ಕೆ ಕೊಡಲಿ ಏಟು ಹಾಕ್ಕೊಂಡ್ಬಿಟ್ಟಿರ್ತೇವೆ ನಾವು ಯಾವುದೋ ವ್ಯಕ್ತಿಗಳ ನಂಬಿಕೆಯನ್ನು ಪರಮಾತ್ಮನ ನಂಬಿಕೆಗೆ ಹೋಲಿಸ್ತೇವೆ. ಯಾರ್ಯಾರೋ ಪವಾಡ ಪುರುಷರು, ಅಂಥವರು ಇಂಥವರು, ಅವರು ನಮ್ಮ ನಂಬಿಕೆಗೆ ಕೊಡಲಿ ಏಟು ಹಾಕಿರ್ತಾರೆ. ನಮ್ಮ ನಂಬಿಕೆಯನ್ನು ಅವರು ಖಂಡಿತವಾಗಿಯೂ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ. ಆ ತಕ್ಕಡಿಯಲ್ಲಿ ನಾವು ಪರಮಾತ್ಮನ ನಂಬಿಕೆಯನ್ನು ಇಟ್ಟು ತೂಗುವುದಕ್ಕೆ ಹೋಗ್ತೇವೆ, ಅಲ್ಲಿ ನಾವು ಮೋಸ ಹೋಗ್ತೇವೆ. ಕೆಲವರು ಹೇಗಿರ್ತಾರೆ ಅಂದ್ರೆ ಅಕ್ಕ, ಎಷ್ಟೇ ನಂಬಿಕೆ ಹೋಗ್ಲಿ, ಪವಾಡ ಪುರುಷರು ಏನೇ ಅಂತಂದ್ಮೇಲೆ ಎಂತಹ ಒಂದು ಅದ್ಭುತವಾದ ಅಂದರೆ ಬಿಡಿಸಲಾಗದಂತ ಬಂಧ ಅನ್ಬೋದು ಹತ್ರ, ಆ ಥರವಾದ ನಂಬಿಕೆ ಇರುತ್ತೆ. ಅದು ತಪ್ಪು ಅಂತ ಗೊತ್ತಿದ್ರು ಆ ನಂಬಿಕೆ ಇರುತ್ತೆ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಅದರಿಂದ ಹೆಂಗೆ ಅವ್ರನ್ನ ಹೊರತರಕ? ಅದು ನಂಬಿಕೆ ಅಲ್ಲ, ಅದು ಮೂಢನಂಬಿಕೆ. ಖಂಡಿತವಾಗಿಯೂ ಅದು ನಂಬಿಕೆಯಲ್ಲ, ಅದು ಮೂಢನಂಬಿಕೆ. ನಾನು ಅನೇಕ ಸಲ ನೆನಪು ಮಾಡ್ಕೊಂಡಿದ್ದೇನೆ. ನಮ್ಮ ಕಣ್ಣೆದ್ರಿಗೆ ಯಾರೋ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಕೊಂಡು ಜಾರ್ಕೊಂಡು ಬಿದ್ದಿದ್ದಾರೆ. ಇಲ್ಲ ನಾನು ಕಾಲಿಟ್ಟು ಜಾರು ಬೀಳೋವರೆಗೆ ನಾನು ನಂಬಲ್ಲ ಅಂದರೆ ಏನು ಹೇಳಬೇಕು? ಮೂಢನಂಬಿಕೆ. ಅದಕ್ಕೆ ಅವರನ್ನು ಅವ್ರ ನಂಬಿಕೆ ಕಾಪಾಡಬೇಕು, ಬೇರೆ ಯಾರು ಕಾಪಾಡೋಕ್ಕಾಗಲ್ಲ. ಅದರಿಂದ ಖಂಡಿತವಾಗಿಯೂ ಭಗವಂತ ಇಂತಹ ಎಲ್ಲ ಅಪನಂಬಿಕೆಗಳಿಂದ, ಅಂಧಶ್ರದ್ಧೆಗಳಿಂದ ನಮ್ಮನ್ನು ಬಿಡಿಸುವುದಕ್ಕೆ ಸದಾಕಾಲ ಉಪಸ್ಥಿತನಿರ್ತಾನೆ. ಆದರೆ ನಾವು ಆ ಪರಮಾತ್ಮ ಪರಾಶಕ್ತಿಯ ಮೇಲೆ ನಂಬಿಕೆ ಇಡಬೇಕಾಗುತ್ತೆ. ಅಲ್ಲಿ ನಂಬಿಕೆ ಇಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಅದನ್ನು ಹೇಳಿದೆ, ಪರಮಾತ್ಮ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ. ಹೆಲ್ಪ್ ಮಾಡದೆ ಇರುವುದು ಯಾರಿಗೂ ಇಲ್ಲ, ಎಲ್ಲರಿಗೂ ಪರಮಾತ್ಮ ಹೆಲ್ಪ್ ಮಾಡ್ತಾರೆ. ಆದರೆ ನಾವು ಆ ಹೆಲ್ಪನ್ನು ರಿಸೀವ್ ಮಾಡಬೇಕಲ್ಲ. ಈಗ ಅಂದ್ಕೊಳ್ಳಿ, ನೀವು ನನ್ನ ಹತ್ರ ಒಂದು ಹ್ಯಾಂಡ್ಸೆಟ್ ಇದೆ, FM ರೇಡಿಯೋ ಹ್ಯಾಂಡ್ಸೆಟ್ ಇದೆ. ಆ FM ರೇಡಿಯೋ ಹ್ಯಾಂಡ್ಸೆಟ್ ಇಟ್ಕೊಂಡು ನಾನು ಏನು ಮಾಡಿದ್ರು, ಯಾವ ಫ್ರೀಕ್ವೆನ್ಸಿಗೆ ಹೋದ್ರೂ ಯಾವ ಸ್ಟೇಷನ್ನು ಆನೇ ಆಗಲ್ವಲ್ಲ, ಈ ಹ್ಯಾಂಡ್ಸೆಟ್ಟೇ ಸರಿ ಇಲ್ಲ ಅಂತ ಅಂದ್ಕೊಳ್ಳೋದ್ರ ಬದಲಾಗಿ ನಾನೇನು ಅಂದ್ಕೊಳ್ತೇನೆ, ಇಲ್ಲ ನಾನು ಯಾವ ಫ್ರೀಕ್ವೆನ್ಸಿಗೆ ಹೋದ್ರೂ ಬರ್ತಾ ಇಲ್ಲ, ಬಹುಶಃ ಇವತ್ತೆಲ್ಲ ರೇಡಿಯೋ ಸ್ಟೇಷನ್ನು ಹಾಳಾಗಿದ್ದಾವೆ ಅಂತ ನಾನು ಅಂದ್ಕೊಂಡ್ರೆ ತಪ್ಪು ಯಾವುದು? ರೇಡಿಯೋ ಸ್ಟೇಷನ್ ಹಾಳಾಗಿದೆಯೋ, FM ರೇಡಿಯೋ ಸ್ಟೇಷನ್ಗಳು ಹಾಳಾಗಿದೆಯೋ, ನನ್ನ ಹ್ಯಾಂಡ್ಸೆಟ್ ಹಾಳಾಗಿದೆಯೋ? ಹಾಳಾಗಿರೋದು ನನ್ನ ಹ್ಯಾಂಡ್ಸೆಟ್ ರಿಸೀವ್ ಮಾಡ್ತಿಲ್ಲ ವಿನಃ ಸ್ಟೇಷನ್ನಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇರುವುದು ಇಲ್ಲ. ಇದು ನಮ್ಮ ಹ್ಯಾಂಡ್ಸೆಟ್ ಇದೆಯಲ್ಲ, ನಮ್ಮ ವಿಶ್ವಾಸ, ನಮ್ಮಲ್ಲಿ ನಂಬಿಕೆ, ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ನಾವು ಇಟ್ಕೊಳ್ಳದೆ ನಾವು ಜೀವನದಲ್ಲಿ 4-6 ಪೆಟ್ಟು ತಿಂದಿದ್ದೇವೆ, ಯಾರನ್ನೋ ನಂಬಿಕೆ ಇಟ್ಟಿದ್ದೇವೆ. ಹಾಗಾಗಿ ನಮಗೆ ಪರಮಾತ್ಮನ ಮೇಲೆಯೂ ನಂಬಿಕೆ ಇಲ್ಲ. ನಾವೇನು ಅಂದ್ಕೊಳ್ತೇವೆ, ಅವನು ಪ್ರೂವ್ ಮಾಡಲಿ ಬಂದು ನಾನು ಇದ್ದೀನಿ ಅಂತ. ಅವನಿಗೇನು ಬಂದಿದೆ? ಅವನಿಗೆ ಪ್ರೂವ್ ಮಾಡಬೇಕಾದ ಅವಶ್ಯಕತೆ ಏನಿದೆ ಹೇಳಿ? ನಮಗೆ ಅವಶ್ಯಕತೆ ಇದೆ ಅಂದಮೇಲೆ ಮತ್ತೆ ಬಹಳ ಮುಖ್ಯವಾಗಿ ನೋಡಿ, ನೀವು ಡಾಕ್ಟರ್ಸ್ ಹತ್ರ ಪೇಷಂಟ್ಸ್ ಎಲ್ಲರೂ ಒಳ್ಳೆ ಡಾಕ್ಟರ್ಸ್ ಇರ್ತಾರೆ.
ಆದರೆ ಯಾವ ಡಾಕ್ಟ್ರ್ ಹತ್ರ ಜಾಸ್ತಿ ಜನ ಹೋಗ್ತಾರೆ ಅಂದರೆ ಅವ್ರ ಕೈಗುಣ ಚೆನ್ನಾಗಿದೆ ರೀ ಅಂತ ಹೇಳ್ತಾರೆ. ಅಲ್ಲೇನು ಕೈಗುಣ ಕಾಲ್ಗುಣ ಇರುತ್ತಾ? ಅಲ್ಲಿರುವುದೇನು, ಎಲ್ಲರೂ ಕೊಡುವುದು ಅದೇ ಮೆಡಿಸಿನ್. ನಾನು ಆದರೆ ಯಾವ ಡಾಕ್ಟ್ರ್ ಮೇಲೆ ನಮಗೆ ವಿಶ್ವಾಸ ಇದೆ, ವಿಶ್ವಾಸ ಜಾಸ್ತಿ ಇರುತ್ತೆ, ಯಾವ ಡಾಕ್ಟ್ರ್ ಜೊತೆಗೆ ನಾವು ಇಂಟರ್ನಲಿ ಕನೆಕ್ಟ್ ಆಗಿದ್ದೇವೆ, ಅವ್ರ ಜೊತೆಗೆ ಅವರಿಂದ ನಮಗೆ ಅದೇ ಮೆಡಿಸಿನ್ನು ಇವ್ರು ಕೊಟ್ಟರೆ ಎಫೆಕ್ಟ್ ಆಗಲ್ಲ, ಅವ್ರು ಕೊಟ್ಟರೆ ಎಫೆಕ್ಟ್ ಆಗುತ್ತೆ. ನಮ್ಮಲ್ಲೊಬ್ಬ ಡಾಕ್ಟ್ರ್ ಇದ್ದಾರೆ, ಅವ್ರು ನಗ್ತಾ ಹೇಳ್ತಾರೆ, ಕೆಲವರು ವಯಸ್ಸಾದವ್ರು ಬರ್ತಾರಂತೆ, ಅವ್ರಿಗೆ ಹೇಳಿದ್ರೆ ನಿಮಗೆ ಏನೂ ಕಾಯಿಲೆ ಇಲ್ಲಮ್ಮ, ಏನೂ ಕಾಯಿಲೆ ಇಲ್ಲ, ವಯಸ್ಸಾದ್ಮೇಲೆ ಇವೆಲ್ಲ ಸಣ್ಣ ಪುಟ್ಟ ಇರೋವೇನೆ, ಅದಕ್ಕಾಗಿ ಔಷಧಿಗಳು ಬೇಕಾಗಲ್ಲ, ನೀವು ಸ್ವಲ್ಪ ಖುಷಿಯಾಗಿರಿ, ಓಡಾಡ್ಕೊಂಡಿರಿ ಅಂತ ಹೇಳಿದ್ರೆ ಕೇಳಲ್ಲಂತೆ. ಇಲ್ಲ ಡಾಕ್ಟ್ರು, ನನಗೆ ನೀವು ಒಂದು ಇಂಜೆಕ್ಷನ್ ಕೊಟ್ಬಿಡಿ ಅಂತ ಒತ್ತಾಯ ಮಾಡ್ತಾರಂತೆ. ಇವ್ರು ಹೇಳ್ತಾರೆ ಇವ್ರಿಗೆ ಏನೂ ಕಾಯಿಲೆ ಇಲ್ಲ, ಸುಮ್ಮನೆ ಇಂಜೆಕ್ಷನ್ ಹಾಕಿದರೆ ಮತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ, ಎಷ್ಟು ಹೇಳಿದ್ರು ಕೇಳಲ್ಲ. ಅದಕ್ಕೆ ನಾ ಏನು ಮಾಡ್ತೇನೆ, ಅವ್ರ ವಿಶ್ವಾಸಕ್ಕೆ ಯಾಕೆ ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ, ಅದಕ್ಕೆ ಒಂದು ಡಿಸ್ಟಿಲರಿ ವಾಟರ್ ಹಾಕಿ ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸ್ಬಿಡ್ತಾರೆ. ಹೇಳ್ತೀವಿ ಅಂದರೆ ಸುಮ್ಮನೆ ಇಂಜೆಕ್ಷನ್ ಕೊಟ್ವಿ, ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟರು ಅನ್ನೋದು ಒಂದು ಸಮಾಧಾನ ಅಷ್ಟೇ, ಬಿಟ್ಟರೆ ಅಲ್ಲೇನೂ ಮೆಡಿಸಿನ್ ಹೋಗಿರಲ್ಲ ಅವ್ರ ಶರೀರಕ್ಕೆ, ಆದರೆ ಅವ್ರು ವಾಸಿ ಆಗಿಬಿಟ್ಟಿರ್ತಾರೆ. ಡಾಕ್ಟ್ರು ನನ್ನ ಎದುರಿಗೆ ಒಂದೆರಡು ಪೇಷಂಟ್ಸನ್ನು ನೋಡಿ ವಿನಕ ನೋಡಿ, ಇವರು ಏನು ಹೇಳಿದ್ರು ಕೇಳಲ್ಲ, ಇವ್ರಿಗೇನು ಕಾಯಿಲೆ ಇಲ್ಲ. ಅದಕ್ಕೆ ನಾನು ಒಂದು ಯುಕ್ತಿ ಮಾಡ್ತೇನೆ. ಆಮೇಲೆ ಆ ರೀತಿಯಾಗಿ ಅವ್ರು ಕೊಡುವ ಹಣವನ್ನೆಲ್ಲ ಒಂದು ಹುಂಡಿ ಇಟ್ಟಿದ್ದೇನೆ, ಅದನ್ನು ಆ ಹುಂಡಿಗೆ ಹಾಕ್ತೇನೆ. ಏನು ಮಾಡಲಿ, ವಿಶ್ವಾಸ ಅವರಿಗೆ. ಅಂದರೆ ಇಲ್ಲಿ ಮುಖ್ಯವಾಗಿ ಕೆಲಸ ಮಾಡುವುದೇನು ಹೇಳಿ, ವಿಶ್ವಾಸ. ಆದ್ದರಿಂದ ವಿಶ್ವಾಸ ಎನ್ನುವ ಈ ಅವ್ಯಕ್ತವಾದ ಶಕ್ತಿ ಇದೆಯಲ್ಲ, ನಂಬಿಕೆ ಎನ್ನುವಂಥ ಅವ್ಯಕ್ತವಾದ ಶಕ್ತಿಯನ್ನು ನಾವಿವತ್ತು ಯಾವ್ಯಾವುದೋ ಅಂದರೆ ಸ್ಥೂಲವಾದ ವ್ಯಕ್ತಿಗಳ ಮೇಲೆ ಅಥವಾ ಇನ್ಯಾವುದೋ ಸ್ಥಾನದ ಮೇಲೆ ಇಟ್ಕೊಂಡು ಅದು ಈಡೇರದೇ ಇದ್ದಾಗ ಅದನ್ನು ದೂಷಿಸುವುದಕ್ಕೆ ಬದಲಾಗಿ ಎಂದೂ ಸ್ಥೂಲವಲ್ಲದಂತಹ ಪರಮಾತ್ಮನ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ನೋಡೋಣ. ಆ ಪರಮಾತ್ಮನ ಜೊತೆಗೆ ನಮ್ಮನ್ನು ಜೋಡಿಸ್ಕೊಳ್ಳೋಣ. ಜೊತೆಗೆ ಆತ್ಮವಿಶ್ವಾಸವನ್ನು, ನಾನೊಂದು ಚೇತನ, ಆ ಮಹಾಚೇತನದ ಸಂತಾನ ಎನ್ನುವ ವಿಶ್ವಾಸದಿಂದ ಅವನು ನನ್ನ ಜೊತೆಗೆ ಸದಾ ಇದ್ದಾನೆ ಎನ್ನುವ ಭರವಸೆಯಿಂದ ಜೀವನದ ಹಾದಿಯನ್ನು ಸುಗಮ ಮಾಡಿಕೊಳ್ಳೋಣ. ಅಕ್ಕನವರೇ, ತುಂಬ ಸುಂದರವಾಗಿ ಆತ್ಮವಿಶ್ವಾಸ, ಹೇಗೆ ಪರಮಾತ್ಮನಲ್ಲಿ ವಿಶ್ವಾಸ, ನಂಬಿಕೆ ಇಡೋದ್ರಿಂದ ನಮ್ಮ ಜೀವನ ಯಶಸ್ವಿಯಾಗುತ್ತೆ ಅಂತ ನಮಗೆ ಹಾಗೂ ನಮ್ಮ ಈ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ದಿನ ನಾವು ವಿಶ್ವಾಸ, ನಂಬಿಕೆಯಿಂದ ಹೇಗೆ ಜೀವನ ಯಶಸ್ವಿಯಾಗುತ್ತೆ ಅಂತ ತಿಳಿದುಕೊಂಡೆವು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ವಂದನೆಗಳು. ಆದಿಯ ಮಂತ್ರವು ಅಂತ್ಯದ ಮಂತ್ರವು ಓಂ ಶಾಂತಿ ಓಂ ಶಾಂತಿ. ಆದಿಯ ಮಂತ್ರವು ಅಂತ್ಯದ ಮಂತ್ರ